ಪ್ರಣವ್ ಟು ವಿಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಏನಿಲ್ಲ, ಈಗಾಗಲೇ ಕಳೆದ 12 ಸಂಚಿಕೆಗಳಲ್ಲಿ ನಾವು ತುಂಬಷ್ಟು ವಿಚಾರಗಳನ್ನು ಹೇಳಿದ್ದೀವಿ. ಪ್ರಗತಿಯವರು ಕೂಡ ಏನಿಲ್ಲ ತುಂಬ ವಿಷಯಗಳನ್ನು ಅವರ ಆ್ಯಕ್ಟಿವಿಟೀಸ್ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ನಾನು ಇಲ್ಲಿ ಮುಖ್ಯವಾಗಿ ನಾವು ಪ್ರಣವ್ ಟು ವಿಲಾಗ್ಸ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಇಂಥ ಮಕ್ಕಳಿಗೆ ಈ ಆಟಿಸಮ್ ಮತ್ತು ಈ ವಿಶೇಷ ಚೇತನರಿಗೆ ಇರ್ತಕ್ಕಂಥ ಒಂದು ತೊಂದರೆಗಳ ಬಗ್ಗೆ ಪಾಲಕರು ಯಾವಾಗಲೂ ಏನಿಲ್ಲ ತುಂಬ ವ್ಯಥೆ ಪಡ್ತಾ ಇರ್ತಾರೆ. ಬೇರೆ ಮಕ್ಕಳಿಗೆ ನಮ್ಮ ಮಕ್ಕಳು ಇಲ್ವಲ್ಲ, ನಮ್ಮ ಮಕ್ಕಳು ಯಾಕೆ ಈ ಥರ ಇಲ್ಲ, ಆಮೇಲೆ ಈ ಮಕ್ಕಳನ್ನ ಬೇರೆ ಮಕ್ಕಳು ಸೇರಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇಂಥದ್ದೆಲ್ಲ ತುಂಬ ಇದು ಆಗ್ತಾ ಇರ್ತದೆ. ಪ್ರಣವ್ ನೋಡಿಲ್ಲ, ಪ್ರಣವ್ ನಮ್ಮ ಜೊತೆಗೆ ಪ್ರಣವ್ ಇದ್ದಾನೀಗ. ಸೊ ಈ ಮಕ್ಕಳನ್ನ ಇಟ್ಕೊಂಡು ಏನಿಲ್ಲ ತುಂಬ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆಲ್ಲ ತಿಳುವಳಿಕೆ ಆಗಬೇಕು, ಅವ್ರಿಗೊಂದು ಜಾಗೃತಿ ಮಾಡಬೇಕು, ಮತ್ತು ನಾವು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಮೂಡಿಸ್ಕೋಬೇಕು, ಜಾಗೃತಿ ಆಗಬೇಕು, ಮತ್ತು ನಾವೇ ಸ್ವಯಂವಾಗಿ ಕಲಿಸೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಕ್ಲಾಸು ಗೀಸು ಎಲ್ಲ ಏನಿಲ್ಲ, ಆನ್ಲೈನ್ ಕ್ಲಾಸುಗಳು ಇರ್ಬೋದು, ಇವತ್ತು ತುಂಬಷ್ಟು ವಿಷಯಗಳಲ್ಲಿ ಬರ್ತಾ ಇದ್ದಾವೆ. ಸೊ ತುಂಬಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕೆಲವು ಇವರು ಟೀಚರ್ಸು ಏನಿಲ್ಲ ಭಾಳ ಚೆನ್ನಾಗಿ ಎಕ್ಸ್ಪರ್ಟ್ಗಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯೂಟ್ಯೂಬ್ಗಳಲ್ಲಿ ಕೂಡ ಬರ್ತಾ ಇದೆ. ಅದಕ್ಕಾಗಿ ನಾವು ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ಏನಿಲ್ಲ ಈ ರೀತಿ ಒಂದು ವಿಚಾರ ಮಾಡೋಣ ಅಂದ್ಕೊಂಡು ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಇಲ್ಲಿ ಭಾಳ ಮುಖ್ಯವಾಗಿ ಏನು ಅಂದರೆ, ನಾವು ಪೇರೆಂಟ್ಸ್ ಯಾವಾಗಲೂ ಭಾಳ ಜವಾಬ್ದಾರಿಯುತವಾಗಿರಬೇಕಾಗುತ್ತೆ ಮತ್ತು ನಮಗೆ ಭಾಳ ಪೇಷನ್ಸ್ ಬೇಕಾಗುತ್ತೆ. ನೋಡಿ, ಆ ಮಗು ಒಂದಿಷ್ಟು ಸುಮ್ಮನೆ ಕೂತ್ಕೋತಾ ಇಲ್ಲ, ಮತ್ತು ಏನಿಲ್ಲ ಅದು ಬದಲಾವಣೆಗಳನ್ನು ನಾನು ಇವತ್ತು ಅದನ್ನು ತೋರಿಸ್ಲಿಕ್ಕೆ ನಿಮಗೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅವರಿದ್ದಾಗ ಚಟುವಟಿಕೆಗಳನ್ನು ಹೇಗೆ ಮಾಡಿಸ್ತಾಯಿದ್ರು ಮತ್ತು ಅವರಿದ್ದಾಗ ಹೇಗೆ ಸುಮ್ಮನೆ ಕೊಡ್ತಾಯಿದ್ದ, ನಾವು ಪಾಲಕರಾಗಿ ಏನಿಲ್ಲ ಯಾವ ರೀತಿ ಏನಿಲ್ಲ ಕಂಟ್ರೋಲಿಂಗ್ ಬರಲ್ಲ ಅನ್ನೋದು ಭಾಳ ಮುಖ್ಯ. ಅವನ ಮುಂದೆ ಆಟ ಸಾಮಾನಿದ್ದಾವೆ, ತುಂಬ ವಸ್ತುಗಳನ್ನು ಇಟ್ಕೊಳ್ಬೇಕು. ಈ ವಸ್ತುಗಳೊಂದಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅವ್ರಿಗೆ. ಈ ಅಟ್ಯಾಚ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಅವ್ರನ್ನ ಅವರು ಏಕಾಂತದಲ್ಲಿ ಇರಬೇಕು ಅಂತಾರೆ. ಬರೀ ಏನಿಲ್ಲ ನಿರ್ಜೀವವಾದ ಅಂದರೆ ಯಾವುದೇ ಜೀವ ಇಲ್ಲದ ಆಟದ ಸಾಮಾನು ಜೊತೆ, ಪ್ಲಾಸ್ಟಿಕ್ಗಳ ಜೊತೆ ಇರ್ಬೋದು, ಬರೀ ಪ್ರಾಣಿಗಳು ಇರ್ಬೋದು, ಅಂಥದ್ರ ಬಗ್ಗೆನೇ ಭಾಳ ಅವರು ಇದನ್ನು ಮಾಡ್ತಾರೆ. ಸೊ ಅದರಿಂದ ನಾವು ಆದಷ್ಟು ಅವ್ರನ್ನ ಪಾರ್ಕಿಗೆ, ಆಮೇಲೆ ಪರಿಸರವಾದಂಥ ವಿಚಾರಗಳಲ್ಲಿ ಪರಿಸರಕ್ಕೆ ಹೋಗುವಂಥ ಒಂದು ಇದಕ್ಕೆ ಕರ್ಕೊಂಡು ಹೋಗಬೇಕು. ಪಾರ್ಕಿಗಳಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಆಮೇಲೆ ಏನೆಲ್ಲ ಸ್ವಿಮ್ಮಿಂಗ್ ಮಾಡೋದು ಇರ್ಬೋದು. ಸೊ ಇಂಥದ್ದೆಲ್ಲ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಮುಖ್ಯವಾಗಿ ಏನಿಲ್ಲ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾ ಇರಬೇಕು. ಭಾಳಷ್ಟು ಕಡೆ ಅವ್ರನ್ನ ಏನಿಲ್ಲ ತೊಡಗಿಸ್ತಾ ಇರಬೇಕು, ಏನಿಲ್ಲ ತೊಡಗಿಸಿ ಏನಿಲ್ಲ ಇದನ್ನು ಮಾಡಬೇಕು. ಸೊ ಅವ್ರನ್ನ ಹೆಚ್ಚು ಏನಿಲ್ಲ ಅವ್ರನ್ನ ಕ್ರಿಯಾಶೀಲರನ್ನಾಗಿ ಮಾಡಬೇಕಾಗುತ್ತೆ. ಈ ಒಂದು ವಿಷಯದಲ್ಲಿ ಅವ್ರನ್ನ ಭಾಳಷ್ಟು ನೇಚರಿಗೆ ಕರ್ಕೊಂಡು ಹೋಗೋದು ಇರ್ಬೋದು, ನದಿಗಳಲ್ಲಿ ಕರ್ಕೊಂಡು ಹೋಗೋದು, ನೀರಿಂದು ಸ್ವಿಮ್ಮಿಂಗು, ಆಮೇಲೆ ಸೈಕಲಿಂಗು. ಅವ್ರಿಗೆ ಮೊದಲು ಯಾವುದು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಈಗ ನನ್ನ ಮಗನಿಗೆ ಸ್ವಲ್ಪ ಸಂಗೀತ ಹಚ್ಚಿದಾಗ, ಅಂದರೆ ಯಾವುದಾದ್ರೂ ಮ್ಯೂಸಿಕ್ಕು ಬಂದರೆ ಅವ್ನು ತುಂಬ ಅದಕ್ಕೆ ಒಂದು ಸ್ವಲ್ಪ ಅಲರ್ಟ್ ಆಗ್ತಾನೆ ಮತ್ತು ಅವನು ಶಾಂತವಾಗ್ತಾನೆ. ಸೊ ಹಾಗಾಗಿ ಅವನಿಗೆ ನಾವು ಇನ್ಸ್ಟ್ರೂಮೆಂಟ್ಲಿ ಅವನಿಗೆ ಇದನ್ನು ಮಾಡ್ತಾಯಿದ್ವಿ. ಮನೇಲಿ ಕಂಪ್ಯೂಟರ್ ಇರೋದ್ರಿಂದ ಸೊ ಕಂಪ್ಯೂಟರ್ ಕೀಬೋರ್ಡ್ಗಳನ್ನು ಅವನು ಬಳಸೋದು, ಆಮೇಲೆ ಮುಂದೆ ಅವನು ಡ್ರಾಯಿಂಗ್ ಮಾಡುವಂಥ ವಿಚಾರಗಳನ್ನು ನಾವು ಮಾಡ್ತಾಯಿದ್ವಿ. ಈ ಎಲ್ಲ ಪ್ರಯತ್ನಗಳನ್ನು ನಾವು ಪಾಲಕರಾದವರು ಭಾಳ ಇಂಪಾರ್ಟೆಂಟಾಗಿ ಮಾಡಬೇಕಾಗುತ್ತೆ. ಈ ಸಂಚಿಕೆಯಲ್ಲಿ ನಾನು ಹೇಳಬೇಕಂತಿರೋ ಉದ್ದೇಶ ಇಷ್ಟೇ, ಇದನ್ನು ನಾನು ತೋರಿಸ್ಬೇಕಂತಿರೋದು ಉದ್ದೇಶ ಇಷ್ಟೇ. ಸೊ ನಾವು ಭಾಳ ಜಾಗೃತವಾಗಿರಬೇಕು. ನಾವು ಪೇರೆಂಟ್ಸ್ ಏನಿಲ್ಲ ಸಿದ್ಧರಾಗಬೇಕು. ಆ ಮಗುವಿನೊಂದಿಗೆ ನಾವು ಮಗುವಾಗಿರಲಿಕ್ಕೆ ಭಾಳ ಪ್ರಯತ್ನ ಪಡಬೇಕು. ಅವನ್ನು ಹೆಚ್ಚು ನಾವು ಏನಿಲ್ಲ ತೊಡಗಿಸ್ತಾ ಇರಬೇಕು. ಈಗ ನಾವು ನೋಡಿ, ಅದೇ ನಾನು ಮನೆಯಲ್ಲೇ ಇದ್ದೀನಿ, ಆ್ಯಕ್ಚುಲಿ ನಾನು ಕಲಿತಾ ಇದ್ದೀನಿ, ಭಾಳ ಸಂತೋಷ ಪಡ್ತಾ ಇದ್ದೀನಿ. ನಾನು ಚಾಲೆಂಜಿಂಗ್ ಅಂತ ತೊಗೊಂಡಿದ್ದೀನಿ. ಇದನ್ನು ದೇವರು ನನಗೊಂದು ವರದಾನ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನೀವು ಕೂಡ ಹಾಗೆ ಮಾಡಿ. ಖಂಡಿತ ನಿಮ್ಮ ಮಗುವನ್ನು ನೀವು ಯಶಸ್ವಿ ಮಾಡ್ಬೋದು. ಹಾಗೇ ಏನಿಲ್ಲ, ನಿಮ್ಮ ಮಗ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ತಾನೆ ಮತ್ತು ಅವನು ಕೂಡ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ. ನಾನು ಒಂದು ಹೇಳ್ತೀನಿ, ಯಾವುದೇ ವಿಶೇಷ ಚೇತನ ಮಕ್ಕಳು ಏನೂ ಆಗಲ್ಲ, ಏನೂ ಬಿಡಲ್ಲ ಅನ್ನೋದು ಭಾಳ ತಪ್ಪಾದಂಥ ಕಲ್ಪನೆ. ಇವತ್ತು ಅನೇಕ ಜನರಿಗೆ ಅನೇಕ ಅವಕಾಶಗಳು ಏನಿಲ್ಲ ಅವ್ರಿಗಿದ್ದಾವೆ. ಸೊ ಆ ಅವಕಾಶಗಳನ್ನು ನಾವು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನು ಮುಂದೆ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ನಾನು ಮಾತನಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಹೇಳು ಪ್ರಣವ್ ನಮಸ್ತೆ. ಪ್ರಣವ್ ನಮಸ್ತೆ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ಶುಭ ಸಂಜೆ ನಿಮಗೆ.